ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳಾದ ಮೇಲೆ ಎಲ್ಲ ನನ್ನ ಮಿತ್ರರನ್ನು ಭೇಟಿ ಆಗ್ತಾ ಇದ್ದೀನಿ. ಅದು ತುಂಬ ದೊಡ್ಡ ಖುಷಿ ಇದೆ. ಆ್ಯಂಡ್ ಮೊದಲನೇದಾಗಿ ಮುಂಗಾರು ಮಳೆ ಬಗ್ಗೆ ಹೇಳಬೇಕು. ನಾನು ಮುಂಗಾರು ಮಳೆ ಸಿನಿಮಾ ನೋಡಿದಾಗ ಗಣೇಶ್ ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಲಿರಿಸಿಸ್ಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಆರ್ಟ್ ಡೈರೆಕ್ಟ್ರು, ಕೊರಿಯೋಗ್ರಾಫರು, ಕ್ಯಾಮ್ರಾಮನ್ ಎಲ್ಲರೂ ಜ್ಞಾಪಕ ಬರ್ತಾಯಿತ್ತು. ಯಾವತ್ತಿಗೂ ಆ ಸಿನಿಮಾದ ನಿರ್ಮಾಪಕರಾಗಲಿ, ನಮ್ಮ ಗಂಗಣ್ಣ ಆಗಲಿ, ಪ್ರತಾಪ್ ಅವರಾಗಲಿ ನನಗೆ ಆವಾಗ ಕಾಣಿಸ್ಲಿಲ್ಲ. ಈ ಸಿನಿಮಾ ಮಾಡಬೇಕಾದ್ರೆ ದೊಡ್ಡದಾಗಿ ಯಾಕೆ ಕಾಣ್ತಾ ಇದ್ದಾರೆ ಅಂದರೆ ಅವರಲ್ಲಿರೋ ಒಂದು ಪಾಸಿಟಿವ್ನೆಸ್. ತುಂಬ ಒಳ್ಳೆಯ ಸಿನಿಮಾ ನಾವು ತೆರೆ ಮೇಲೆ ತರಬೇಕು, ಜನರಿಗೆ ಕೊಡಬೇಕು. ಸೊ ಆ ಕಾರಣದಿಂದ ಹುಟ್ಟಿರೋದೇ ಒಂದು ಮುಂಗಾರು ಮಳೆ. ಅದೇ ಕಾರಣದಿಂದ ಮತ್ತೆ ಹುಟ್ಟಿರೋದು ಈ ಮನದ ಕಡಲು. ಸೊ ಎರಡರಲ್ಲಿರೋ ಆ ಪಾಸಿಟಿವ್ನೆಸ್ಸು ಜನಕ್ಕೆ ತಲುಪೋದಕ್ಕೆ ತುಂಬ ದೊಡ್ಡ ಶಕ್ತಿ ಆಗುತ್ತೆ. ಸೊ ಈ ಸಿನಿಮಾದ ನಿರ್ಮಾಪಕರು ಕೃಷ್ಣಪ್ಪ ಸರ್ ಮತ್ತು ನಮ್ಮ ಗಂಗಣ್ಣ ಅವರು ಮತ್ತು ಪ್ರತಾಪ್ ಅವರು ದೊಡ್ಡ ಶಕ್ತಿ ಈ ಸಿನಿಮಾ ಮುಂದೆ ಬರೋದಕ್ಕೆ, ತೆರೆ ಮೇಲೆ ಎದ್ದು ಕಾಣೋದಕ್ಕೆ. ಆ್ಯಂಡ್ ಈ ಕಾಂಬಿನೇಷನ್ ಅಂತ ಏನಿದೆ ಕೃಷ್ಣಪ್ಪ ಸರ್ದು ಮತ್ತು ಯೋಗರಾಜ್ ಸರ್ದು ತುಂಬ ದೊಡ್ಡದಾಗಿ ಈ ಚಿತ್ರಕ್ಕೆಲ್ಲ ಇನ್ನೂ ತುಂಬ ಚಿತ್ರಗಳು ಅವರ ಕಾಂಬಿನೇಷನಲ್ಲಿ ಬೆಳೀಲಿ. ಯಾಕಂದರೆ ನಂಬಿಕೆ ಅನ್ನೋದೇ ಸಿನಿಮಾ. ಇಬ್ಬರು ನಂಬಿಕೊಂಡು ಒಬ್ಬರ ಮೇಲೆ ಒಬ್ಬರು ಮಾಡ್ತಾ ಇರೋವಂಥ ಈ ದೊಡ್ಡ ಸಾಹಸಕ್ಕೆ, ಯಾಕಂದ್ರೆ ಹೊಸಬ್ರನ್ನ ಇಟ್ಕೊಂಡು ಇಷ್ಟು ದೊಡ್ಡ ಸಿನಿಮಾ ಇಷ್ಟು ಅದ್ಧೂರಿಯಾಗಿ ಮಾಡ್ತಾ ಇರೋದು, ಇಷ್ಟು ದಿನಗಳು ಮಟ್ಟ ಮಾಡ್ತಾ ಇರೋದು, ಇಷ್ಟು ವೆರೈಟಿ ಆಫ್ ಲೊಕೇಶನ್ಸಲ್ಲಿ ಮಾಡ್ತಾ ಇರೋದು ಈಗಿನ ಪರಿಸ್ಥಿತಿಯಲ್ಲಿ ತುಂಬ ಕಡಿಮೆ ಆಗಿಬಿಟ್ಟಿದೆ ಕನ್ನಡದಲ್ಲಿ. ಸೊ ಈ ಚಿತ್ರ ಒಂದು ಹೊಸ ಮೈಲಿಗಲ್ಲಾಗುತ್ತೆ ಅನ್ನೋದರಲ್ಲಿ ಇನ್ನೊಂದು ಮಾತೇ ಇಲ್ಲ. ಆ್ಯಂಡ್ ಯೋಗರಾಜ್ ಸರ್ ಅಂತ ಅಂದಾಗ ಅದು ಯಾವಾಗಲೂ ಮ್ಯೂಸಿಕಲ್ಲಾಗೇ ಇರುತ್ತೆ. ಈ ಸಿನಿಮಾ ಕೂಡ ತುಂಬ ದೊಡ್ಡ ಸಂಗೀತದ ಜೊತೆಗೆ ಸಿನಿಮಾ ನೋಡುವಂಥ ಒಂದು ಎಕ್ಸ್ಪೀರಿಯೆನ್ಸು ಕನ್ನಡಿಗರಿಗೆ ಆಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಆ ಭರವಸೆ ಜನರಿಗೆ ತಲುಪಿಸೋ ಒಂದು ದೊಡ್ಡ ಕೆಲಸ ಆಗ್ತಾಯಿದೆ. ಸೊ ದೊಡ್ಡ ಶಕ್ತಿಯಾಗಿ ಈ ಸಿನಿಮಾಗೆ ತೆರೆ ಹಿಂದೆ ಕೆಲಸ ಮಾಡ್ತಾ ಇರೋ ಯೋಗರಾಜ್ ಸರ್ಗೆ ಅಭಿನಂದನೆಗಳು. ತುಂಬ ದೊಡ್ಡದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅದಕ್ಕೆ ನಮ್ಮಿಬ್ಬರಿಗೂ, ನನಗಾಗಲಿ ಯೋಗರಾಜ್ ಸರ್ಗಾಗಲಿ, ಯಾವಾಗಲೂ ಈ ಬುಕ್ಕಿಂದ ಎರರ್ಸ್ ಇರುತ್ತೆ, ಕಡೆ 4 ಪೇಜು ಏನೇ ಡೌಟ್ ಇದ್ದರೂ ಯಾರನ್ನ ಕೇಳೋದು ಅಂತ. ಸೊ ಅದು ಆ ಡೌಟನ್ನ ಕ್ಲಿಯರ್ ಮಾಡೋವಂಥ ಒಂದು ಶಕ್ತಿ ಜಯಂತ್ ಅಣ್ಣಂದು. ಸೊ ಅವರ ಕೊಡುಗೆ. ಅವರು 2 ಹಾಡು ಬರಿಬೋದು, ಮಿಕ್ಕಿದ ಎಲ್ಲ ಹಾಡಿಗೂ ಅವರ ನೆರಳು ಹಂಗೆ ಇರುತ್ತೆ ನಮ್ಮ ಮೇಲೆ. ಸೊ ಆ ನೆರಳು ಈ ಸಿನಿಮಾಗಂತಲ್ಲ, ಗಾಳಿಪಟದಿಂದ ಇಲ್ಲಿವರೆಗೂ ನಡ್ಕೊಂಡೇ ಬಂದಿದೆ. ಸೊ ಈ ಸಿನಿಮಾ ಈ ಹೊಸ ಪ್ರತಿಭೆಗಳು ಏನು ಕನ್ನಡಕ್ಕೆ ಬರ್ತಾಯಿದೆ ಅವರ ದೊಡ್ಡ ಹೆಜ್ಜೆ ಆಗಲಿ ಅವ್ರು ಇಡ್ತಾ ಇರೋದು. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸು. ನನಗೆ ಯಾವಾಗಲೂ ಯೋಗರಾಜ್ ಸರ್ ಜೊತೆ ಕೆಲಸ ಮಾಡೋದು ತುಂಬ ದೊಡ್ಡ ಖುಷಿ. ಕೆಲಸ ಅಂತ ಅನಿಸಲ್ಲ ಅದು ಯಾವತ್ತಿಗೂ. ಸೊ ಅದು ಸಿನಿಮಾ ಮುಗಿದಾಗಲೂ ಸಿನಿಮಾ ಮುಗಿದಿದೆ ಅಂತಲೂ ಅನಿಸೋದಿಲ್ಲ. ಯಾಕಂದರೆ ಸಿನಿಮಾಗೆ 5 ಹಾಡು 6 ಹಾಡು ಬೇಕಾಗಿರುತ್ತೆ. ನಾವೊಂದು 15-20 ಹಾಡು ಮಾಡ್ಕೊಂಡಿರ್ತೀವಿ. ಅದು ಯಾಕೆ ಬಳಸಿಲ್ಲ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಅದು ಹಂಗೆ ಇರುತ್ತೆ. ಅದು ಮತ್ತೆ ಮಾಡಿದಾಗ ಮತ್ತೆ ಹೊಸ ಹಾಡೇ ಹುಟ್ಟುತ್ತೆ ಹೊರತು ನಾವು ಯಾವುದೂ ಹಳೆ ಹಾಡು ಅನ್ನೋದನ್ನು ಅದು ತಗೊಂಡಿರೋದು ಇಲ್ಲ ನಾವು. ಸೊ ಈ ರೀತಿ ಇಷ್ಟು ಸ್ಟ್ರೈನ ಇಲ್ಲದೆ ಕೆಲಸ ಮಾಡೋದು ಅನ್ನೋದು ತುಂಬ ದೊಡ್ಡ ವಿಷಯ. ಅದಕ್ಕೆ ಏಕೈಕ ಕಾರಣ ಯೋಗರಾಜ್ ಸರು. ಸೊ ತುಂಬ ಖುಷಿ ಇದೆ. ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಕನ್ನಡಿಗರು ಮೆಚ್ಕೋತಾರೆ ಅನ್ನೋ ಒಂದು ಭರವಸೆ ಇದೆ. ಥ್ಯಾಂಕ್ ಯು.